ತಿಳಿದಿರೋ ಮಟ್ಟಿಗೆ ಏನೆಲ್ಲ ಹೋರಾಟ ಮಾಡಿದ್ರಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ? ಏನೆಲ್ಲ ಹೋರಾಟ ಮಾಡಿದ್ರಿ ನ್ಯಾಯಕ್ಕಾಗಿ? ನ್ಯಾಯಕ್ಕಾಗಿ ಇಲಾಖೆಗಳ ಎಲ್ಲ ಬಾಗಿಲು ತಟ್ಟಿದ್ದಾರೆ ಇವರೆಲ್ಲ ಇದ್ದವರೇ. ಮತ್ತು ವಿಧಾನಸಭೆ ತನಕ ಹೋಗಿತ್ತು. 57 ದಿನದಲ್ಲಿ 57 ದಿನದಲ್ಲಿ ಬಾಡಿ ಸಿಕ್ಕಿತ್ತು ನಮಗೆ. ಅದು ಬಾಡಿ ಅಂದರೆ ಖಾಲಿ ಅಸ್ಥಿಪಂಜರವಾಗಿ. ಅದು ಅವಳ ಬಾಯಲ್ಲಿ ಹಲ್ಲು ಇಲ್ಲ, ತಲೆಯಲ್ಲಿ ಕೂದಲು ಯಾವುದೂ ಇರಲಿಲ್ಲ. ಹಾಗೆ ಬಾಡಿ ಸಿಕ್ಕಿತ್ತು. ಅದರ ನಂತರ ತನಿಖೆ ಮತ್ತೆ ಸಹ ಮುಂದುವರಿಯಿತು. ಯಾವುದು ಫಲ ಕಾಣಲಿಲ್ಲ ಅಂತಾಗುವಾಗ ಇವರದ್ದೆಲ್ಲ ಪಾರ್ಟಿಯವರ ಒತ್ತಡ ಬಂದಾಗ ಆಗಿನ ಗೃಹ ಸಚಿವರಾಗಿದ್ದ ರಾಚೇನವರು ಮನೆಗೆ ಬಂದಿದ್ದರು. ಅಪ್ಪನಲ್ಲಿ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿ ಹೋದರು. ಹಾಗೆ ಕೇಸನ್ನು CODಗೆ ಕೊಟ್ಟರು. ತನಿಖೆ ಆಗ್ತಾಯಿತ್ತು. ಮತ್ತೆ ಸುಮಾರು 3 ತಿಂಗಳಾಗಿದೆ ಅಂತ ಲಕ್ಷ್ಮಣ, 3 ತಿಂಗಳ ನಂತರ C ರಿಪೋರ್ಟ್ ಅಂದರೆ ಪತ್ತೆ ಹಚ್ಚಲಾಗದ ಕೇಸ್ ಅಂತ ಬರೆದು ರಿಪೋರ್ಟ್ ಕೊಟ್ಟು ಅವರವರ ಪಾಡಿಗೆ ಹೋದರು. ತಮಗೆ ಗೊತ್ತಿತ್ತಾ ತನ್ನ ತಂಗಿ ಪದ್ಮಲತಾ ಏನಾಗಿತ್ತು, ಹೇಗೆ ಸತ್ತಿದ್ದು ಅಂತ ತಮಗೆ ಗೊತ್ತಿತ್ತಾ? ನಮಗೆ ಹೇಳಿ ಕೇಳಿ ಗೊತ್ತಾ, ಆದರೆ ನಾವು ನೋಡಿದರೆ ಕೊಲ್ಲಿಕ್ಕೆ ಬಿಡ್ತೇವ? ನಾವು ಸತ್ರು ಅವಳನ್ನು ಕೊಲ್ಲಿಕ್ಕೆ ಬಿಡೋದಿಲ್ಲ, ಅದು ಬೇರೆ. ಆದರೆ ಅವಳನ್ನು ಕಾರಲ್ಲಿ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ರು. ಅದರ ನಂತರ ಗೊತ್ತಾಗಿದ್ದು ಶವವಾಗಿ ಮಾತ್ರ. ಅಷ್ಟು ಸಮಯ ಜೀವಂತ ಹುಡುಗಿಯಾಗಿ ಹುಡುಕ್ತಾ ಇದ್ದೆವು. ಅವಳನ್ನು ಶವವಾಗಿ ಸಿಗಲಿಕ್ಕೆ ನಾವು ಹುಡುಕ್ತಾ ಇರಲಿಲ್ಲ. ಇವರೆಲ್ಲ ತುಂಬ ಜನರು ಅಪ್ಪನೊಟ್ಟಿಗೆ ಬೆಂಬಲಕ್ಕಿದ್ದರು, ಹುಡುಕಾಡ್ತಾನೆ ಇದ್ದರು. ಕೊನೆಗೆ ನೆರಿಯ ಹೊಳೆಯಲ್ಲಿ ಬಾಡಿ ಸಿಕ್ಕಿದ್ದು. ತಾವು ಇಂದಿಗೂ ಕೂಡ ಪದ್ಮಲತಾ ಅವರ ನೆನಪಲ್ಲಿದ್ದೀರಿ, ಆದರೆ ಮತ್ತೆ ಆ ಪ್ರಕರಣ ಮತ್ತೆ ಜೀವ ಪಡಿಬೇಕು, ಮತ್ತೆ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ದೀರಿ. ಅದೇನದು? ಈಗ ಎಷ್ಟೋ ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಆಗಿರುವಂಥ ಕೊಲೆಗಳಿಗೆಲ್ಲ ಯಾರೋ ಒಬ್ಬರು ಅನಾಮಿಕ ಅಂತ ಬಂದು ಅದೀಗ SITಗೆ ಕೊಟ್ಟು ತನಿಖೆ ಮಾಡಿಸ್ತಾ ಇದ್ದಾರೆ. ಆಗ ನಮಗೂ ಒಂದು ನಮ್ಮ ಮನಸ್ಸಲ್ಲಿ ನನ್ನ ತಂಗಿಯ ಕೊಲೆಗೂ, ಅದು ಕೊಲೆ ಅಂತ ಕರೆಕ್ಟ್ ಗೊತ್ತುಂಟಂದರೆ ನದಿಯಲ್ಲಿ ಹೆಣದ ಕೈಕಾಲು ಕಟ್ಟಿಯ ಸ್ಥಿತಿಯಲ್ಲಿತ್ತು. ಅದರಿಂದಾಗಿ ಸುಸೈಡ್ ಮಾಡಿಕೊಂಡ್ರೆ ಕೈಕಾಲು ಕಟ್ಟಿಕೊಂಡು ಸುಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅದರಿಂದಾಗಿ ನಮಗೂ ನ್ಯಾಯ ಸಿಗ್ಬೋದು ಅಂತ, ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದರೆ ನಮಗೂ ನ್ಯಾಯ ಸಿಗ್ಬೋದು ಅಂತ ಒಂದು ವಿಶ್ವಾಸ ಇದೆ. ಅದರಿಂದಾಗಿ ಪುನರ್ ತನಿಖೆಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಪುನರ್ ತನಿಖೆ ಅಂದರೆ ಹೇಗೆ ಮಾಡಬೇಕು ಅಂತ, ಹೇಗೆ ತನಿಖೆ ಮಾಡಬೇಕು ಅಂತ ತಾವು ಆಗ್ರಹ ಮಾಡೋಂಥದ್ದು? ನಾವು ಆಗ್ರಹ ಮಾಡೋದಲ್ಲ, ಸರ್ಕಾರ ಅದರಲ್ಲಿ ನಮ್ಮ ಪಾರ್ಟಿಯ ಲೀಡರ್ಸ್ ಎಲ್ಲ ಇದ್ದಾರೆ, ಅವರು ಅದರ ಸೂಚನೆ ಕೊಟ್ಟುಕೊಳ್ತಾರೆ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ಆದರೆ ಮರುತನಿಖೆ ಆಗಬೇಕು. ಮರುತನಿಖೆಯಾಗಿ ನನ್ನ ತಂಗಿಂತಲ್ಲ, ಅದೇ ರೀತಿ ಧರ್ಮಸ್ಥಳದಲ್ಲಿ ಸಾವನ್ನಪ್ಪಿದ ಸುಮಾರು ಜೀವಗಳಿದ್ದಾವೆ, ಅವರಿಗೆಲ್ಲ ನ್ಯಾಯ ಸಿಗಬೇಕೆಂಬುದು ನಮ್ಮ ಬೇಡಿಕೆ. ಇದು ಪದ್ಮಲತಾ ಅವರ ಅಕ್ಕ ಇಂದ್ರಾವತಿಯವರ ಮಾತು. ಅಂದರೆ ನನ್ನ ತಂಗಿಗೆ ಆದಂತಹ ಅನ್ಯಾಯ ಮತ್ತೆ ಮುಂದೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಈ ಪ್ರಕರಣ ಏನಿದೆ ಪದ್ಮಲತಾ ಪ್ರಕರಣ, ಇದಕ್ಕೆ ಮರುಜೀವ ಕೊಡಬೇಕು, ನ್ಯಾಯ ಸಿಗಬೇಕು ಅನ್ನೋದು ಇವರ ಮಾತಾಗಿರೋ ಅಂಥದ್ದು.